ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಎಕ್ಸಾಮ್ ರಿಸಲ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ರೀತಿಯ ಕುತೂಹಲ, ಭಯ, ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ರಾಜಸ್ಥಾನದಲ್ಲಿ ಇತ್ತೀಚೆಗಷ್ಟೇ PUC ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆಯಿತು. 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಬೆನ್ನಲ್ಲೇ ಹಲವಾರು ಮನೆಗಳಲ್ಲಿ ಈ ಒಂದು ಫಲಿತಾಂಶದ ನಂತರ ಸಂಭ್ರಮ ಮನೆ ಮಾಡಿತ್ತು. ಆದರೆ ತುಂಬಾನೇ ಸ್ಕೋರ್ ಮಾಡಿದ್ದ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಂತಹ ಹುಡುಗಿ ಮನೆಯಲ್ಲಿ ಮಾತ್ರ ಒಂಚೂರು ಕೂಡ ಖುಷಿ ಇರಲಿಲ್ಲ, ಸಂಭ್ರಮ ಇರಲಿಲ್ಲ, ಸೆಲೆಬ್ರೇಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ಮನೆಯಲ್ಲಿ ಇದ್ದಿದ್ದು ಬರೀ ಕಣ್ಣೀರು ಮಾತ್ರ. ಹಾಗಿದ್ರೆ ಆ ಮನೆಯಲ್ಲಿ ಆಗಿರೋದೇನು ಅಂತ ಹೇಳಿ ನೋಡೋದಾದ್ರೆ, ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಹಾಗಿದ್ರೆ ಅಲ್ಲಿ ನಡೆದಿರುವಂತಹ ಘಟನೆ ಏನು ಅಂತ ಹೇಳಿ ನೋಡೋದಾದ್ರೆ, ನಿಖಿತಾ ಅಂತ ಹೇಳುವಂತಹ ಹುಡುಗಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಾ ಇದ್ಲು. ಸರ್ಕಾರಿ ಕಾಲೇಜಿನಲ್ಲಿ ಓದಿ ವರ್ಷ ಪೂರ್ತಿ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ಸಿದ್ಧತೆಗಳನ್ನ ಮಾಡಿಕೊಂಡು ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ಲು. ರಿಸಲ್ಟ್ ಏನೋ ಬಂದೇ ಬಿಟ್ಟಿದೆ, ಆದ್ರೆ ರಿಸಲ್ಟ್ ಅನ್ನ ನೋಡೋದಿಕ್ಕೆ ಆ ಹುಡುಗಿನೇ ಇಲ್ಲ. ಅಷ್ಟೇ ಅಲ್ಲದೆ ನಿಖಿತಾ ತನ್ನ PUC ಎಕ್ಸಾಮ್ಸ್ಗಳಲ್ಲಿ ಚೆನ್ನಾಗಿ ಸ್ಕೋರ್ ಕೂಡ ಮಾಡಿದ್ದಾಳೆ. ನಿಖಿತಾ PUC ಎಕ್ಸಾಮ್ನಲ್ಲಿ 93.88% ಫಲಿತಾಂಶವನ್ನ ಪಡ್ಕೊಂಡಿದ್ದು, ಈಗ ಅವ್ರ ಮನೆಯಲ್ಲಿ ನಿಜಕ್ಕೂ ಸಂಭ್ರಮ ಮನೆ ಮಾಡಿರ್ಬೇಕಾಗಿತ್ತು. ಕೂಲಿ ಮಾಡಿ ಮಗಳನ್ನ ಓದಿಸಿ ಚೆನ್ನಾಗಿ ಎಕ್ಸಾಮ್ಗೆ ರೆಡಿ ಮಾಡಿಸಿದಂತಹ ಪೋಷಕರು ಈಗ ಈ ರಿಸಲ್ಟ್ ಬಂದರೂ ಕೂಡ, ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಬಂದಿದೆ, ಒಳ್ಳೆಯ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರು ಕೂಡ ಅದನ್ನ ಸೆಲೆಬ್ರೇಟ್ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ರಿಸಲ್ಟ್ ಬರುವಂತಹ 10 ದಿನಗಳ ಹಿಂದೆ ಅವರು ಮಗಳನ್ನ ಕಳ್ಕೊಂಡಿದ್ದಾರೆ. ಇನ್ನೇನು ರಿಸಲ್ಟ್ ಬಂದೇ ಬಿಡುತ್ತೆ, ಯಾವ ರೀತಿ ಇರುತ್ತೆ ನನ್ನ ಫಲಿತಾಂಶ, ಮುಂದೆ ಯಾವ ಕಾಲೇಜ್ಗೆ ಹೋಗೋದು, ಏನು ಓದೋದು ಅಂತ ಕನಸು ಕಾಣ್ತಿದ್ದಂತಹ ನಿಖಿತಾ ಎನ್ನುವಂತಹ ಹುಡುಗಿ ತನ್ನ PUC ರಿಸಲ್ಟ್ ಬರುವಂತಹ ಜಸ್ಟ್ 10 ದಿನಗಳ ಹಿಂದೆ ಸಾವನ್ನಪ್ಪಿದ್ದಾಳೆ. ಮಧುಮೇಹದಿಂದ ಬಳಲ್ತಾ ಇದ್ರು ಈ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಅನಾರೋಗ್ಯದ ನಡುವೆಯೂ ಅವರು ತುಂಬಾ ಕಷ್ಟಪಟ್ಟು ಪರೀಕ್ಷೆಗಳಿಗೆ ಓದಿದ್ದು, ರೆಡಿ ಮಾಡಿದ್ರು. ಆದ್ರೆ ರಿಸಲ್ಟ್ ಬರಬೇಕಾದ್ರೆ ಇಂದು ಆ ಹುಡುಗಿ ಬದುಕಿಲ್ಲ. ಸದ್ಯ ಈ ಒಂದು ಸ್ಟೋರಿ ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗ್ತಾ ಇದ್ದು, ಇದರ ಬಗ್ಗೆ ಬಹಳಷ್ಟು ಜನ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಪೋಷಕರು ದಿನಗೂಲಿ ಮಾಡಿ ಕೆಲಸ ಮಾಡಿ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ದವರು, ಇನ್ನು ಮುಂದೆ ಮಗಳೇ ನಮ್ಮ ಜೀವನಕ್ಕೆ ಆಸರೆ ಆಗ್ತಾಳೆ ಅಂತ ಹೇಳಿ ನಂಬ್ಕೊಂಡಿದ್ದಂತಹ ಪೋಷಕರಿಗೆ ಇದು ಯಾವ ರೀತಿಯ ಶಾಕಿಂಗ್ ಆಗಿರ್ಬೋದು. ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಮಕ್ಕಳು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರು, ಅವರ ಮುಂದಿನ ಎಜುಕೇಶನ್ ಎಲ್ಲ ಬಗ್ಗೆ ಮಾತನಾಡ್ತಾ ಕನಸು ಕಾಣ್ತಾ ಇರಬೇಕಾದ್ರೆ ತಮ್ಮ ಮಗಳನ್ನ ಕಳ್ಕೊಂಡಿರುವಂತಹ ಪೋಷಕರು ಎಷ್ಟು ನೊಂದುಕೊಳ್ತಾ ಇರ್ಬೋದು ಅಂತ ನೆಟ್ಟಿಗರು ಈಗ ಮಾತನಾಡ್ಕೊಳ್ತಾ ಇದ್ದಾರೆ. ಸದ್ಯ ಈ ಹುಡುಗಿಯ ಸ್ಟೋರಿ ಎಲ್ಲಾ ಕಡೆ ಕೂಡ ವೈರಲ್ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.